ಬಾಲಕ, ನೀನು ಆಟ ಆಡೋ ಸಮಯ ಇನ್ನ ಸಮಾಪ್ತಿ ಆಗಿದೆ. ಯಾಕೆ ಈ ಅಟಿಕೆಗಳನ್ನ ವ್ಯರ್ಥವಾಗಿ ಬಿಡ್ತಾ ಇದೆಯಾ? ನೀನಿನ್ನೂ ಈ ಅರ್ಜುನನ ಬಾಣದ ಶಕ್ತಿಯನ್ನ ನೋಡೇ ಇಲ್ಲ ಹಿಡಿಂಬ. ಯಾಕೆ ಮತ್ತೆ ಮತ್ತೆ ನನಗೆ ಕೊಚ್ಚುಗುಳಿ ಕೊಡ್ತಾ ಇದೆಯಾ? ನೀನು ಇದೇ ತರ ನಿನ್ನ ತುಂಟಾಟಗಳಿಂದ ನನಗೆ ಇಷ್ಟೊಂದು ಸಂತೋಷ ಕೊಡ್ತಿದ್ರೆ ನಾನು ನಿನ್ನ ಸಾಯಿಸೋದಾದ್ರೂ ಹೇಗೆ? ಅಣ್ಣ ಭೀಮ, ಈ ರಾಕ್ಷಸಂಗೆ ಎಷ್ಟು ಬಾಣ ಬಿಟ್ರು ಏನೂ ಆಗ್ತಾ ಇಲ್ಲ. ಅದ್ಯಾಕ್ ಗೊತ್ತಾ? ಈ ರಕ್ಕಸನ ಸಾವು ನನ್ನ ಗದೆಯಿಂದಾಗುತ್ತೆ. ಹಿಡಿಂಬ, ನಿನ್ನ ಕಚಗುಳಿ ದೂರ ಆಯ್ತಾ? ಇಲ್ಲ ಹಾಗೆ ಇದೆಯಾ? ಹಾಗೆ ಇದ್ರೆ ತಗೋ. ಬಾಲಕರೇ, ನೀವು ಮೊದಲೇ ಮನುಷ್ಯರು. ನನ್ನನ್ನು ನೋಡಿ ಭಯಭೀತರಾಗೋದಕ್ಕೆ ಬದಲು ನನಗೆ ಸವಾಲ್ ಹಾಕೋ ಪ್ರಯತ್ನ ಮಾಡ್ತಿದ್ದೀರಾ. ಮಕ್ಕಳೇ, ಈ ಅಸುರ ಅಂತೂ ನಮ್ಮ ಜೊತೆಗೆ ಕರ್ಕೊಂಡು ಹೋಗೋ ದೃಢ ನಿಶ್ಚಯ ಮಾಡಿದಾನೆ. ಈಗ ಇಂಥ ಸ್ಥಿತಿಲಿ ನಾವೇನ್ ಮಾಡಬಹುದು? ಅಮ್ಮ, ಈ ರಾಕ್ಷಸನಿಗೆ ನಮ್ ಶಸ್ತ್ರಗಳಿಂದ ಏನೂ ಆಗ್ತಾ ಇಲ್ಲ. ಈ ಗೇಮ್ನಿಂದ ಪಾರಾಗಕ್ಕೆ ಒಂದೇ ದಾರಿ ಇರೋದು. ಅರ್ಜುನ, ಎಂತ ದಾರಿ? ಬೇಗ ಬೇಗ ಹೇಳು. ಭೀಮಾ, ಅರ್ಜುನ, ನನ್ಗನ್ಸುತ್ತೆ ನಾವೇನಾದ್ರೂ ಮಾಡೋ ಮೊದ್ಲು ಹಿಡಿಂಬನ ಹತ್ರ ಮಾತಾಡ್ಬೇಕು. ಅಣ್ಣ ಯುಧಿಷ್ಠಿರ, ನಾವಿನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅವನ್ ನಮ್ನ ನುಂಗ್ಬಿಡ್ತಾನೆ. ನಾವು ಬೇಗ ಇಲ್ಲಿಂದ ಹೋಗ್ಬೇಕು. ಈ ಬಾಲಕರು ಅಗತ್ಯಕ್ಕಿಂತ ಹೆಚ್ಚಾಗಿ ಜಾಣತನ ತೋರಿಸ್ತಿದ್ದಾರೆ. ಇನ್ನು ಇವ್ರನ್ನ ಜೀವಂತವಾಗಿ ಉಳಿಸೋ ಯಾವುದೇ ಕಾರಣನೇ ಇಲ್ಲ. ಅಯ್ಯೋ ಹಿಡಿಂಬ, ಈ 5 ಜನ ಏನಾದ್ರೂ ಉಳ್ಕೊಂಡ್ರೆ ಭಗವಂತ ಕಂಸ ನಿನ್ನನ್ನ ಮಲಗಿಸ್ಬಿಡ್ತಾರೆ. ರುದ್ರಾಕ್ಷ, ಹೋಗಿ ಭಗವಂತ ಕಂಸನ್ ಹೇಳು, ಅವನು ನನಗೆ ನೇಮಿಸಿರೋ ಕೆಲಸ ಪೂರ್ತಿಯಾಗಿದೆ ಅಂತ. ಈ 5 ಪಾಂಡವರು ಇನ್ನು ಸತ್ರು ಅನ್ಕೋ. ಕೃಷ್ಣ, ನೀನ್ ಏನ್ ಹೇಳ್ತಿದ್ಯಾ? ಒಂದು ಶಂಕ ತಗೊಳ್ಳೋದಕ್ಕಾಗಿ ನಾವು ಸಮುದ್ರ ತನಕ ಹೋಗ್ಬೇಕಾ? ಅದ್ ಎಷ್ಟು ದೂರ ಇದೆ ನೀನ್ ಯೋಚನೆ ಮಾಡಿದ್ಯಾ? ಹೋಗೋ ದಾರಿಲಿ ಏನ್ ತಿನ್ನೋದು? ಅಣ್ಣ, ನಾನಿಲ್ಲಿ ಮುಖ್ಯವಾದ ವಿಷಯ ಹೇಳ್ತಿದ್ರೆ ನಿನ್ಗೆ ತಿನ್ನೋದು ಅಂದೇನಾ? ಕೃಷ್ಣ, ಆಹಾರಕ್ಕಿಂತ ಮುಖ್ಯ ಈ ಜಗತ್ನಲ್ಲಿ ಬೇರೇನೂ ಇಲ್ಲ. ಈಗ ನಿನ್ಗೊಂದ್ ಶಂಕ ಬೇಕಲ್ವಾ? ಮತ್ ನಡಿ ಮನೆಗೆ. ನಮ್ ವೃಂದಾವನದಲ್ಲಿ ಬೇಕಾದಷ್ಟು ಶಂಕ ಸಿಗುತ್ತೆ. ನೀನ್ ಸತ್ಯ ಹೇಳ್ತಿದ್ಯಾ ಅಣ್ಣ? ವೃಂದಾವನದಲ್ಲಿ ಬೇಕಾದಷ್ಟು ಶಂಕ ಸಿಗುತ್ತೆ. ಆದ್ರೆ ಸಮುದ್ರದಲ್ಲಿ ಒಬ್ಬ ರಾಕ್ಷಸ ಇದ್ದಾನೆ. ಅವನ ಹೆಸರು ಶಂಕಾಸುರ ಅಂತ. ಅದಕ್ಕೆ ಅವ್ನ್ ನಮ್ಗೆ ಯಾವ ತೊಂದ್ರೆನೂ ಮಾಡಿಲ್ವಲ್ಲ. ಅವನ್ನ ನಾವು ಕಾರಣ ಇಲ್ದೆ ಸಾಯಿಸೋದು ಸರಿಯಾಗಿರುತ್ತಾ? ಅವನ್ ರಾಕ್ಷಸ ಅನ್ನೋ ಒಂದೇ ಕಾರಣಕ್ಕ? ಹೇಳು ಕೃಷ್ಣ, ಹೇಳು. ಅಣ್ಣ, ಆ ರಾಕ್ಷಸನ ಹತ್ರ ಪಾಂಚಜನ್ಯ ಶಂಕ ಇದೆ. ಆ ಪಾಂಚಜನ್ಯ ಶಂಕ ಸಮುದ್ರ ಮಂಥನದಲ್ಲಿ ಸಿಕ್ಕಿದ್ದು. ಆ ಶಂಕದಲ್ಲಿ ದೇವಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಒಬ್ಬ ರಾಕ್ಷಸನ ಹತ್ರ ಇಂತಹ ಒಂದು ಶಂಕ ಇರೋದು ಜಗತ್ತಿಗೆ ಅಪಾಯಕಾರಿ ತಾನೆ ಅಣ್ಣ? ಕೃಷ್ಣ, ಆ ಶಂಕ ಅಷ್ಟು ಮಹತ್ವವಾಗಿದ್ರೆ ನಾನು ನಿನ್ ಜೊತೆನೆ ಬರ್ತೀನಿ.
ಆದ್ರೆ ನಾವ ಶಂಕಾಸುರನ್ ಹತ್ರ ಹೇಗೆ ಹೋಗೋದು ಕೃಷ್ಣ? ಜಲಮಾರ್ಗದಿಂದನಾ? ಯಾಕಣ್ಣ, ನಿನ್ಗೆ ನಿನ್ ತಮ್ಮನ ಮೇಲೆ ನಂಬಿಕೆ ಇಲ್ವಾ? ಕೃಷ್ಣ, ನನ್ಗೆ ನಿನ್ ಮೇಲೇನೋ ವಿಶ್ವಾಸ ಇದೆ, ಆದ್ರೆ ನನ್ ಉಸಿರು ಮೇಲಂತೂ ಅಲ್ಲ. ಒಂದ್ಸರ್ತಿ ನನ್ನ ಉಸಿರು ನಿಂತು ಬಿಟ್ರೆ ನಾನಂತೂ ಹೋದೆ. ಅಣ್ಣ, ನನಗೆ ಗೊತ್ತಿದೆ, ನೀರಲ್ಲಿರೋದು ನನ್ಗಿಂತ ನಿನ್ಗೆ ಸುಲಭ. ಯಾಕಂದ್ರೆ ನೀನು ಆ ಶೇಷನಾಗನ ಅವತಾರ. ಕೃಷ್ಣ, ಯಾವ ಯೋಚನೆಯಲ್ಲಿದ್ಯಾ ನೀನು? ನನ್ನಿಲ್ ಒಬ್ನೇ ಬಿಟ್ಟು ಹೋಗ್ಬೇಡ, ಮತ್ ಯಮುನೆಲ್ ಮುಳುಗೋ ಅಂತ ಯೋಚನೆನೂ ಬೇಡ. ಅಣ್ಣ, ನಾನು ಯಾವಾಗಾದ್ರೂ ನಿನ್ನ ಒಬ್ನೇ ಬಿಟ್ಟು ಹೋಗ್ತೀನಾ? ಹೋಗೋದಾದ್ರೆ ಇಬ್ರು ಹೋಗೋಣ. ಅಣ್ಣ, ಯಾಕೆ ಮೂಗ್ ಮುಚ್ಕೊಂಡಿದ್ಯಾ? ಏನಾಯ್ತು ಅಣ್ಣ? ಯಾಕೆ ನೀನ್ ಮಾತಾಡ್ತಾನೆ ಇಲ್ಲ? ಕೃಷ್ಣ ಹೇಗ್ ಮಾತಾಡ್ಲಿ? ನಾನೇನಾದ್ರೂ ಮಾತಾಡಿದ್ರೆ ಒಳಗಡೆ ನೀರು ಹೋಗ್ಬಿಡುತ್ತೆ. ಅಣ್ಣ, ಏನೂ ಆಗೋದಿಲ್ಲ. ಈಗ ನಿನ್ ಮೂಗಿಂದ ಕೈ ತೆಗಿ, ಇಲ್ದಿದ್ರೆ ನೀನು ಉಸಿರು ತಗೊಳ್ಳೋದು ಹೇಗೆ? ಉಸಿರು ತಗೋಬೇಕಂದ್ರೆ ಸುತ್ತಮುತ್ತ ಗಾಳಿ ಇರ್ಬೇಕಲ್ಲ. ನಾವು ನೀರಲ್ಲಿದ್ದೀವಿ ಅನ್ನೋದನ್ನ ನೀನ್ ಮರ್ತು ಹೋಗಿದ್ಯಾ? ಅಣ್ಣ, ನೀರಲ್ಲೂ ಗಾಳಿ ಇರುತ್ತೆ. ಮೀನ್ಗಳು ನೀರಲ್ಲಿ ಉಸಿರಾಡೋದಿಲ್ವಾ? ಆದ್ರೆ ನಾನು ಮೀನಲ್ಲ ಕೃಷ್ಣ, ನನ್ಗೆ ನೀರೊಳಗಡೆ ಉಸಿರಾಡಕ್ ಆಗೋದಿಲ್ಲ. ಅಣ್ಣ, ನೀನು ಎಷ್ಟೊತ್ತು ಉಸಿರಾಡ್ತಾ ಇರ್ತೀಯ? ಒಂದ್ಸಲ ಪ್ರಯತ್ನ ಮಾಡಿ ನೋಡು. ಪ್ರಯತ್ನ ಮಾಡಿ ನೋಡೋದಕ್ಕೆ ಇದು ವ್ಯಾಯಾಮದ ಜಾಗ ಅಲ್ಲ. ಅಣ್ಣ, ನಿನ್ಗೆ ನಿನ್ ಮೇಲೆ ನಂಬಿಕೆ ಇಲ್ದಿದ್ರೆ ನನ್ ಮೇಲಾದ್ರೂ ನಂಬಿಕೆ ಇಟ್ಟು ನೋಡು. ಕೃಷ್ಣ, ನೀನ್ ಮಾತಾಡೋದ್ ನೋಡಿದ್ರೆ ನೀನ್ ಸಮುದ್ರದಲ್ಲಿ ಇರೋನ್ ಹಾಗೇನೆ ಮಾತಾಡ್ತಿದ್ಯಾ. ನೀರಿನ ವಿಷಯ ನಿನ್ಗೇನ್ ಗೊತ್ತಿದೆ? ಇಲ್ಲ ಕೃಷ್ಣ, ನಾನ್ ನನ್ ಮೂಗನ್ನ ಬಿಡೋದೇ ಇಲ್ಲ, ಅದೇನೇ ಆದ್ರೂ ಸರಿ. ಅಣ್ಣ, ನನ್ಗೆ ಗೊತ್ತಾಯ್ತು ನೀನಿಗೇನ್ ಮಾಡ್ಬೇಕಂತ. ಕೃಷ್ಣ, ನೀನ್ ಇದೇನ್ ಮಾಡ್ಬಿಟ್ಟೆ? ಅಣ್ಣ, ಇಷ್ಟೇ ನಿನ್ಗೆ ನೀರಲ್ಲಿ ಉಸಿರಾಡೋದಿಕ್ಕೆ ಬೇಕಾಗಿದ್ದಿದ್ದು. ಕೃಷ್ಣ, ನಾನಂತೂ ಉಸಿರಾಡ್ತಾನೆ ಇದ್ದೀನಿ, ಆದ್ರೆ ಇದು ಹೇಗಾಗೋದಕ್ ಸಾಧ್ಯ ಕೃಷ್ಣ? ಇದು ನೀರೇ ತಾನೇ? ಹೌದಣ್ಣ, ಇದು ನೀರೇ. ನಾವೀಗ ನೀರೊಳಗೆ ಉಸಿರಾಡ್ತಿದೀವಿ. ಕೃಷ್ಣ, ನೀನೇನಾದ್ರೂ ಮಾಯೆ ರಚಿಸಿಲ್ಲ ತಾನೇ? ಅಣ್ಣ, ಇದರಲ್ಲಿ ಮಾಯೆ ಮಾಡೋ ಅಂತದ್ದು ಏನಿದೆ? ನೀರಲ್ಲಿ ನಿನ್ಗೆ ಉಸಿರಾಡಕ್ಕಾಗ್ದಿದ್ರೆ ಮತ್ತಿನ್ಯಾರಿಗಾಗುತ್ತೆ? ಹಾಗಾದ್ರೆ ಕೃಷ್ಣ, ನಿನಗ್ ಹೇಗ್ ಗೊತ್ತಿತ್ತು ನಾವು ನೀರಲ್ಲೂ ಉಸಿರಾಡ್ಬೋದು ಅಂತ? ಅದು 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 ಅಣ್ಣ ಅಣ್ಣ ಸಾಂದೀಪನಿ ಋಷಿ ನಮ್ಮನ್ನ ಕಳ್ಸಿದಲ್ವಾ, ಅದಕ್ಕೆ ಅವರೇ ನಮ್ಗೆ ಈ ಶಕ್ತಿ ಕೊಟ್ಟಿರ್ಬೋದು. ಕೃಷ್ಣ, ನೀನ್ ಸತ್ಯನೇ ಹೇಳ್ದೆ, ಇದು ಖಂಡಿತ ಋಷಿ ಸಾಂದೀಪನಿ ಕೃಪೆ ಕಾರಣದಿಂದಾನೇ ಆಗ್ತಿರೋದು. ಅಣ್ಣ, ನಮ್ಗೆ ಸಾಂದೀಪನಿ ಋಷಿ ಕೃಪೆ ಏನೋ ಸಿಕ್ತು. ಈಗ ಅವ್ರು ಹೇಳಿದ ಕೆಲ್ಸನೂ ಮಾಡ್ಬೇಕಲ್ವಾ? ಇನ್ನು ತಡ ಮಾಡೋದ್ ಬೇಡ, ನಾವು ಶಂಕಾಸುರನ್ನ ಹುಡುಕ್ಬೇಕು. ಹಾ ಹಾ, ನಡಿ ಕೃಷ್ಣ. ಅಣ್ಣ, ನಾರಾಯಣ ನಾರಾಯಣ, ನಿಮ್ಮ ಲೀಲೆಗೆ ಪಾರವೇ ಇಲ್ಲ ಪ್ರಭು. ಕೊನೆಗೂ ನೀವು ನಿಮ್ಮ ಸಹೋದರ ಬಲರಾಮನಿಂದಲೂ ಇದನ್ನು ರಹಸ್ಯವಾಗಿಟ್ಟಿರಿ, ಅವನೇ ಶೇಷನಾಗನೆಂದು. ದೇವರ್ಷಿ, ನಾನು ಯಾರಿಂದಲೂ ಸತ್ಯ ಮುಚ್ಚಿಡಲಾರೆ ಅಥವಾ ಎಂದೂ ಯಾವ ರಹಸ್ಯ ಬಿಚ್ಚಿಡಲಾರೆ. ಬದಲಿಗೆ ಸರಿಯಾದ ಸಮಯ ಬಂದಾಗ ಪರಿಸ್ಥಿತಿಗಳು ಸ್ವತಃ ಎಲ್ಲರ ರಹಸ್ಯ ತೆರೆದಿಡುತ್ತವೆ. ಅಲ್ಲವೇ ಶೇಷನಾಗ? ಸ್ವತಃ ಅರಿತುಕೊಳ್ಳುವುದಂತೂ ನಿಮ್ಮ ಸ್ವಧರ್ಮವೇ ತಾನೆ? ನಾರಾಯಣ ನಾರಾಯಣ. ಆದರೆ ಪ್ರಭು,
ನೀವು ಹೇಳದೆಯೇ ಬಲರಾಮನಿಗೆ ಈ ರಹಸ್ಯ ತಿಳಿಯಲು ಸಾಧ್ಯವೇ? ಅವನೇ ಶೇಷನಾಗನೆಂದು. ಋಷಿವರ್ಯ, ನಾನು ಸಂಕೇತ ನೀಡಬಲ್ಲೆ, ಅನುಕೂಲ ಪರಿಸ್ಥಿತಿಗಳನ್ನು ಹುಟ್ಟಿಸಬಲ್ಲೆ. ಆದರೆ ಆತ್ಮದಿಂದ ಪರಮಾತ್ಮನವರೆಗಿರುವ ದೂರ ಎಲ್ಲ ಮನುಷ್ಯರು ಸ್ವತಃ ನಿರ್ಧರಿಸಬೇಕಾದುದು. ಅದೇ ಪ್ರಕಾರ ಬಲರಾಮನು ಸಹ ಅವನ ಶಕ್ತಿಗಳನ್ನು ಸ್ವತಃ ಅರಿತುಕೊಳ್ಳಬೇಕಾಗುತ್ತದೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಕೃಷ್ಣ, ಇಲ್ಲಂತೂ ಎಲ್ಲಾ ಕಡೆ ಶಂಖನೇ ಇದೆ. ಹಾ ಅಣ್ಣ, ಯಾಕಂದ್ರೆ ಇದು ಶಂಖಲೋಕ. ಕೃಷ್ಣ, ಮತ್ ತಡ ಇನ್ಯಾಕೆ? ಇದನ್ ತಗೋ, ಪಂಚಜನ್ಯ ಶಂಖ. ನಾವಿನ್ ಹೊರಡೋಣ. ಇಲ್ಲ ಇಲ್ಲ ಅಣ್ಣ, ಇದು ಪಂಚಜನ್ಯ ಶಂಖ ಅಲ್ಲ. ಇದು ಪಂಚಜನ್ಯ ಶಂಖ ಅಲ್ವಾ? ಕೃಷ್ಣ, ಖಂಡಿತ ಇದೇ ಇರ್ಬೇಕು. ನೋಡು, ಇದು ಅತ್ಯಂತ ಸುಂದರವಾಗಿದೆ. ಅಣ್ಣ, ಪಂಚಜನ್ಯ ಶಂಖಕ್ಕೂ ಸುಂದರತೆಗೂ ಏನೂ ಸಂಬಂಧ ಇಲ್ಲ. ಅದು ಜಗತ್ತಲ್ಲಿ ತುಂಬಾ ಪವಿತ್ರವಾದ ಶಂಖ. ಹಾಗಾದ್ರೆ ಇದು ಅದಲ್ವಾ? ನೀನ್ ದುಃಖ ಮಾಡ್ಕೋಬೇಡ ಕೃಷ್ಣ, ಇಲ್ಲಿ ಎಷ್ಟೆಲ್ಲ ಶಂಖ ಇದೆ. ಇಲ್ಲಿಗೆ ಬಂದಿದೀವಿ ಅಂದ್ಮೇಲೆ ಬರೀ ಗೈಯಲ್ಲಿ ಹೋಗೋದಿಲ್ಲ. ಬಾ ನನ್ ಜೊತೆಗೆ. ಕೃಷ್ಣ, ನಾನಂತೂ ಯೋಚನೆನೇ ಮಾಡಿರ್ಲಿಲ್ಲ ಶಂಖಗಳಿಗೂ ನಗರ ಇರುತ್ತೆ ಅಂತ. ಅಲ್ಲಿ ಇಷ್ಟೆಲ್ಲ ಶಂಖ ಇರ್ಬೋದು ಅಂತ. ನಾವಿಲ್ಲಿ ಶಂಖಗಳನ್ನ ನೋಡಕ್ ಬಂದಿಲ್ಲ. ಸರಿಯಾಗಿ ನೋಡು, ಆ ಪಾಂಚಜನ್ಯ ಶಂಖ ನಮ್ ಕಣ್ಮುಂದೇನೆ ಮಾಯ ಆದ್ರೆ ಕಷ್ಟ. ಹಾ ಕೃಷ್ಣ. ಕೃಷ್ಣ, ಈ ಸದ್ದು ಎಲ್ಲಿಂದ ಬರ್ತಿದೆ? ಹಾ ಅಣ್ಣ, ಇದು ಯಾರ ಧ್ವನಿ? ಕೃಷ್ಣ, ನೀನು ಉತ್ತರ ಕೊಡದೆ ಇದ್ರೆ ಬೇಡ ಬಿಡು. ಆದ್ರೆ ನನ್ನನ್ನು ಯಾಕೆ ದೂಡ್ತಿದ್ಯಾ ನೀನು? ಅಣ್ಣ, ನಾನು ಯಾವಾಗ ನಿನ್ನ ದೂಡ್ತೆ? ಹಾಗಾದ್ರೆ ಈ ಶಂಖ ನನ್ನನ್ನು ದೂಡ್ತಾ ಇದ್ಯಾ? ಅಣ್ಣ, ಹುಷಾರು! ಕೃಷ್ಣ, ಈ ಶಂಖಕ್ಕೆಲ್ಲ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಇವೆಲ್ಲ ಯಾವ್ದೋ ರಾಕ್ಷಸನ ಹಾಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾವೆ. ಅಣ್ಣ, ಬಹುಶಃ ಇದೆಲ್ಲ ಶಂಖಾಸುರನ ಪ್ರಭಾವದಿಂದನೇ ಆಗ್ತಿರೋದು. ಅವನ ಅಸುರಿ ಪ್ರಭಾವದಿಂದ ಈ ಪವಿತ್ರ ಶಂಖಗಳು ಹೀಗೆ ಮಾಡ್ತಿರ್ಬೇಕು. ಅಣ್ಣ! ಕೃಷ್ಣ, ಅಸುರರಿಂದ ಅಡ್ಗೋಕ್ ಹೋಗ್ಬಾರ್ದು. ಬದ್ಲಿಗೆ ಅವ್ರ ಅಂತ್ಯನ ಹೀಗ್ ಮಾಡ್ಬೇಕು. ಈ ಬಲರಾಮನ್ ಬಲ ಏನಂತ ಈಗ್ಲೇ ತೋರಿಸ್ತೀನಿ. ಅಣ್ಣ, ನೀನ್ ಇದೇನ್ ಮಾಡ್ತಿದ್ಯಾ? ಇದೆಲ್ಲ ಪವಿತ್ರ ಶಂಖ. ಇದ್ರಲ್ಲಿ ಇವುಗಳ ತಪ್ಪೇನೂ ಇಲ್ಲ. ಇದು ಶಂಖಾಸುರನ ಪ್ರಭಾವದಿಂದನೇ ಆಗ್ತಿರೋದು. ಕೃಷ್ಣ, ಇವನ್ನ ತಡೆಯೋದು ಹೇಗೆ? ಅಣ್ಣ, ಇವುಗಳನ್ನು ತಡೆಯೋಕೆ ಒಂದೇ ದಾರಿ ಇರೋದು. ನಾವು ಶಂಖಾಸುರನ ಅಂತ್ಯ ಮಾಡಬೇಕು. ಕೃಷ್ಣ, ನಾನೀ ಶಂಖನ ನಮ್ಮ ಮಾರ್ಗದಿಂದ ತಡಿತೀನಿ. ನಿನ್ಗೇನಾದ್ರೂ ಬೇರೆ ದಾರಿ ಸಿಕ್ಕಿದ್ರೆ ನನ್ಗೀಗ್ಲೇ ಹೇಳ್ಬಿಡು. ನಿಂತ್ಕೋ. ಕೃಷ್ಣ, ಇನ್ನೇನ್ ಮಾಡೋದು? ಅಲ್ಲಿ
ಬಚ್ಚಿಟ್ಕೊಳ್ಳೋಣ ಅಣ್ಣ. ಕೃಷ್ಣ, ಈ ಲೋಕ ಎಷ್ಟು ವಿಚಿತ್ರವಾಗಿದ್ಯೋ ಈ ಶಂಖಗಳು ಅಷ್ಟೇ ವಿಚಿತ್ರವಾಗಿದೆ. ಹಾ ಅಣ್ಣ. ಈಗ ನಾವು ಇಲ್ಲೇ ಕೂತ್ಕೊಂಡಿದ್ರೆ ಪಾಂಚಜನ್ಯ ಶಂಖನ ಹೇಗ್ ಹುಡ್ಕೋದು ಕೃಷ್ಣ? ಅಣ್ಣ ಸ್ವಲ್ಪ ಕಾಯ್ಬೇಕು. ನಾವ್ ಈ ಶಂಖಗಳಿಗೆ ಅಪಾಯ ಮಾಡ್ತೇನೆ. ಆ ಪಾಂಚಜನ್ಯ ಶಂಖನ ಹುಡುಕ್ಬೇಕು. ಕೃಷ್ಣ, ಆ ವಿಚಿತ್ರ ಧ್ವನಿ ಬರೋದು ನಿಂತು ಹೋಗ್ಬಿಡ್ತು. ಹೌದಣ್ಣ, ಈಗ ನಾವು ಮುಂದೆ ಹೋಗೋದು ಒಳ್ಳೇದು. ಹಾ ಹಾ ಕೃಷ್ಣ, ನಡಿ ನಡಿ. ಕೃಷ್ಣ, ಈ ಶಂಖಲೋಕದಲ್ಲಿ ನಾವ್ ಎಲ್ಲಿವರೆಗೂ ಅಲ್ದಾಡ್ತಿರ್ಬೇಕು? ಋಷಿ ಸಾಂದೀಪನಿ ಪಾಂಚಜನ್ಯ ಶಂಖಕ್ಕೆ ಏನಾದ್ರೂ ಗುರ್ತು ಹೇಳಿರ್ಲೇಬೇಕಲ್ವಾ? ಏನಾದ್ರೂ ದಾರಿ ಹೇಳಿರ್ಲೇಬೇಕು. ಅದ್ರಿಂದ ನಮ್ಗೆ ಆ ಪವಿತ್ರ ಶಂಖ ಕಾಣಿಸ್ಬಹುದು. ಕೃಷ್ಣ, ಆ ಶಂಖ ಅಷ್ಟೊಂದು ಸರಳವಾಗಿ ಕಾಣಿಸೋದಿಲ್ಲ. ಅದನ್ನು ಗುರ್ತಿಸೋದಕ್ಕೆ ಒಂದೇ ದಾರಿ ಇರೋದು. ಸೌಂದರ್ಯದಲ್ಲಿ ಬಹಳ ಸೌಂದರ್ಯ, ಪವಿತ್ರತೆಯಲ್ಲಿ ಅತ್ಯಂತ ಪವಿತ್ರವದು. ಅದು ನಿಮಗೆ ಕಾಣಬೇಕು ಅಂದರೆ ಬಾನಲ್ಲಿ ಪೂರ್ಣಚಂದ್ರ ಬೆಳಗುತ್ತಿರಬೇಕು. ಹೇ ಚಂದ್ರದೇವ, ಪಾಂಚಜನ್ಯ ಶಂಖನ ಹುಡ್ಕೋಕೆ ನಮ್ಗೆ ಸಹಾಯ ಮಾಡಿ. ಅಣ್ಣ, ಅಲ್ಲಿ ನೋಡು. ಪಾಂಚಜನ್ಯ ಶಂಖ ನಮ್ಗೆ ಕಾಣ್ಬೇಕಂದ್ರೆ ಆ ಚಂದ್ರ ತನ್ನ ಪೂರ್ತಿ ರೂಪದಲ್ಲಿರ್ಬೇಕು. ಅಲ್ಲಿ ನೋಡು ಅಣ್ಣ, ಚಂದ್ರ ತನ್ನ ಪೂರ್ತಿ ರೂಪನ ಪಡ್ಕೊಳ್ತಿದ್ದಾನೆ. ನಾನು ನೋಡ್ತೀನಿ ಈ ಹಿಡಿಂಬಿನಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀರಾ ನೀವೆಲ್ಲ ಅಂತ. ಅಮ್ಮ, ನಾವು ಸುರಕ್ಷಿತವಾಗಿದ್ದೀವಿ. ನಮ್ಮಿಂದ ಯಾರೂ ಬರ್ತಿಲ್ಲ. ಅಣ್ಣ ಭೀಮ, ಹಿಡಿಂಬ ಅಷ್ಟು ಸುಲಭವಾಗಿ ನಮ್ಮನ್ನ ಬಿಡೋದಿಲ್ಲ. ನಾವು ಮುಂದೆ ಹೋಗೋಣ. ಅರ್ಜುನ, ನನಗೆ ಓಡೋಕ್ಕಾಗ್ತಿಲ್ಲ ಅಂದ್ಮೇಲೆ ಆ ರಾಕ್ಷಸ ನಮ್ಮಿಂದ ಹೇಗೆ ಓಡ್ ಬರ್ತಾನೆ? ನಾವೀಗ ದಣಿ ವಾರಿಸ್ಕೊಳ್ಳೋಣ. ಆಗ ಅಪಾಯ ಬಂದ ಕೂಡ್ಲೆ ನಾವು ಜೋರಾಗಿ ಓಡ್ಬೋದು. ಇದು ವನವಲ್ಲ, ಈ ಹಿಡಿಂಬನ ಕಾರಾಗೃಹ. ಇಲ್ಲಿ ಬರೋ ಜನಗಳೆಲ್ಲ ಜೀವಂತವಾಗಿರ್ತಾರೆ, ಆದ್ರೆ ಬಂದವರಲ್ಲಿ ಯಾರೊಬ್ಬ ಮನುಷ್ಯನು ಜೀವಂತವಾಗಿ ಹೋಗೋದಿಲ್ಲ. ಹಿಡ್ಕೊಳ್ಳಿ ಇವರೆಲ್ಲರನ್ನು, ಎಲ್ರನ್ನೂ ಕರ್ಕೊಂಡು ಹೋಗಿ. ಬಿಡಿ ಇವ್ರನ್ನ. ನಾನಂತೂ ಮೊದಲೇ ಹೇಳಿದ್ದೆ,
ನಾವು ವಿಶ್ರಾಂತಿ ತಗೋಬಾರ್ದು ಅಂತ. ವಿಶ್ರಾಂತಿ ಮಾಡದೇ ಇದ್ದಿದ್ರೆ ಸ್ವಲ್ಪ ಮುಂದೆ ಹೋಗಿ ಸಿಕ್ಕಾಕೋತಾ ಇದ್ವಿ. ವಿಶ್ರಾಂತಿ ಮಾಡುವಾಗ್ಲೇ ಸಿಕ್ಕಾಕೊಂಡಿದ್ ಒಳ್ಳೇದೇ ಆಯ್ತು. ಅಣ್ಣ ಯುಧಿಷ್ಠಿರ, ನೀನು ಆ ರಾಕ್ಷಸನ ಹತ್ರ ಮಾತಾಡ್ಬೇಕು ಅಂತಿದ್ಯಲ್ಲ, ಇದೇ ಅವಕಾಶ. ಅವನ ಹತ್ರ ಮಾತಾಡು. ಯಾರಿಗ್ ಗೊತ್ತು, ನಮ್ಗೆ ಅವನಿಂದ ತಪ್ಪಿಸ್ಕೊಳ್ಳೋ ದಾರಿ ಸಿಗ್ಬೋದು. ರಾಕ್ಷಸ ರಾಜ ಹಿಡಿಂಬ, ನಿನಗೆ ಏನ್ ಬೇಕು? ಮುಗ್ಧ ಬಾಲಕ, ನನಗೆ ನಿಮ್ಮಿಂದ ಏನು ಬೇಕಾಗಿಲ್ಲ. ಬೇಕಾಗಿರೋದು ಈ ವನದ ಅಧಿಪತಿ ಮಹಾರಾಜ ನರೇಶ್ವರನಿಗೆ ನಿಮ್ಮೆಲ್ಲರ ನರಬಲಿ. ನರಬಲಿ? ಆ ಬಾಲಕ, ನಮ್ಮ ಅರಣ್ಯೇಶ್ವರ ಮಹಾರಾಜನಿಗೆ ಒಂದು ವೇಳೆ ಕೋಪ ಬಂತು ಅಂದ್ರೆ ಅವರು ನಮ್ಮ ರಾಕ್ಷಸರನ್ನ ಶಿಕಾರಿ ಮಾಡ್ತಾರೆ. ಅದಕ್ಕೆ ನಾವು ಅವ್ರನ್ನ ಪ್ರಸನ್ನಗೊಳಿಸೋದಿಕ್ಕೆ ನರಬಲಿ ಕೊಡ್ತೀವಿ. ಹಿಡಿಂಬ ರಾಜ, ನನ್ನ ಮಕ್ಕಳನ್ನ ದಯವಿಟ್ಟು ಬಿಟ್ಬಿಡು. ಬೇಡ ಅಮ್ಮ, ಕೈಯೆಲ್ಲ ಮುಗಿಬೇಡ. ನಿನ್ನ 5 ಜನ ಮಕ್ಕಳು ಶಕ್ತಿವಂತರು. ಈ ಅರಣ್ಯೇಶ್ವರನ್ನ ನಾವ್ ನೋಡ್ಕೋತೀವಿ. ಒಂದ್ಸಲ ಈ ಹಗ್ಗ ಬಿಚ್ಚಿದ್ರೆ ಸಾಕು. ಅದರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬಾಲಕ. ಅರಣ್ಯೇಶ್ವರ ಮಹಾರಾಜ ಮುಕ್ತಿಗೊಳಿಸ್ತಾರೆ ನಿಮ್ಮ ಈ ಬಂಧನಗಳಿಂದಲೂ ಈ ಜೀವನದಿಂದಲೂ. ಬನ್ನಿ, ಇನ್ನೇನು ಅರಣ್ಯೇಶ್ವರ ಮಹಾರಾಜರು ಬರುವಂತ ಸಮಯ ಬಂದಾಯ್ತು. ಹೇ ಅರಣ್ಯೇಶ್ವರ ಮಹಾರಾಜ, ವನದ ರಾಜನೇ, ಬನ್ನಿ, ಬಂದಿಲ್ಲಿ ನಿಮ್ಮ ಭೋಜನ ಸ್ವೀಕಾರ ಮಾಡಿ. ಎಲ್ರು ಹೊರಟೆ ಬಿಟ್ರು. ಇವನ್ ಯಾರಪ್ಪ ಅರಣ್ಯೇಶ್ವರ ಮಹಾರಾಜ? ನಡಿ ಕೃಷ್ಣ. ಕೃಷ್ಣ, ನೀನೇನೋ ಹೇಳಿದ್ದೆ. ಯಾವಾಗ ಪೂರ್ತಿ ಚಂದ್ರ ಇರ್ತಾನೋ ಆಗ ಪಾಂಚಜನ್ಯ ಕಾಣಿಸ್ಕೊಳ್ಳುತ್ತೆ ಅಂತ. ಆದ್ರೆ ಇಲ್ಲಂತೂ ಚಂದ್ರನ್ ಬೆಳಕು ಬಿದ್ಕೂಡ್ಲೆ ಎಲ್ಲ ಶಂಖಗಳು ಮಾಯ ಆಗ್ತಿದ್ಯಲ್ಲ. ಅಣ್ಣ, ಚಂದ್ರನ ಪೂರ್ತಿ ರೂಪದ ಬೆಳಕಲ್ಲಿ ಬರೀ ಪವಿತ್ರ ವಸ್ತುನೇ ಕಾಣುತ್ತೆ. ಈ ಶಂಖಗಳ ಮೇಲೆ ರಾಕ್ಷಸಿ ಪ್ರಭಾವ ಇತ್ತು, ಅದಕ್ಕೆ ಮಾಯ ಆಗ್ತಿರೋದು. ಕೃಷ್ಣ, ಹಾಗಾದ್ರೆ ಚಂದ್ರನ್ ಬೆಳಕು ಬಿದ್ಕೂಡ್ಲೆ ಪಾಂಚಜನ್ಯ ಶಂಖ ಮಾಯ ಆಗ್ಬಿಡುತ್ತೆ. ಅಣ್ಣ, ಪಾಂಚಜನ್ಯ ಶಂಖ ಎಷ್ಟು ಪವಿತ್ರ ಅಂದ್ರೆ ಅದಕ್ಕೆ ಯಾವುದೇ ಕೆಟ್ಟ ಶಕ್ತಿಗಳು ತಾಗೋದೇ ಇಲ್ಲ. ಇಷ್ಟು ದೊಡ್ಡ ಶಂಖ ಕೃಷ್ಣ, ಇದ್ಯಾವ ತರ ಶಂಖ? ಅಣ್ಣ, ಇದೇ ನೋಡು ಪಾಂಚಜನ್ಯ ಶಂಖ. ಕೃಷ್ಣ, ಇದು ನಮ್ ಗೋಶಾಲೆಗಿಂತಲೂ ದೊಡ್ಡದಾಗಿರ್ಬೋದು. ಹಾ, ಗುರುದೇವ ಹೇಳಿದ್ರು ಈ ಪಾಂಚಜನ್ಯ ಶಂಖ ದೊಡ್ಡದಂತ. ಆದ್ರೆ ಇಷ್ಟೊಂದು ದೊಡ್ಡದಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ.
ನಿಲ್ಸ್ಕೊಳ್ಳಿ. ನನ್ನ ಮಕ್ಕಳಿಗೆ ದಯವಿಟ್ಟು ಏನು ಮಾಡಬೇಡಿ. ಅಣ್ಣ ಭೀಮಾ, ಇದು ಅಮ್ಮನ ಹತ್ರ ಹೋಗ್ತಾ ಇದೆಯಲ್ಲ. ಈಗ ಏನಾದ್ರೂ ಒಂದ್ ಮಾಡ್ಲೇಬೇಕು. ನಾವಿರ್ಬೇಕಾದ್ರೆ ಅಮ್ಮಂಗ್ ಯಾವ ಅಪಾಯನೂ ಬರ್ಬಾರ್ದು. ಅರ್ಜುನ, ಅಮ್ಮನ್ನ ನೀನ್ ಕಾಪಾಡು. ಅರಣ್ಯೇಶ್ವರ, ನಮ್ಗೆಲ್ಲ ಒಂದೇ ದೇವ್ರು ಗೊತ್ತಿರೋದು. ಅವರೇ ನಮ್ಮೆಲ್ಲರ ತಾಯಿ. ನೀನ್ ಹೋಗು. ಆದ್ರೆ ಅರ್ಜುನ, ನೀನ್ ಯೋಚಿಸ್ಬೇಡ. ಅರ್ಜುನಂಗೆ ಏನೂ ಆಗೋದಿಲ್ಲ. ಅಣ್ಣ ಯುಧಿಷ್ಠಿರ, ಅಮ್ಮ ಮತ್ತೆ ನಕುಲ ಸಹದೇವನ್ನ ಕರ್ಕೊಂಡು ಹೋಗು. ನಾನ್ ಬೇಗ ಬರ್ತೀನಿ. ಅರಣ್ಯೇಶ್ವರ ಮಹಾರಾಜ, ಈ ಭೀಮನ್ ಶಕ್ತಿ ಏನು ಅಂತ ನಿಂಗೂ ಗೊತ್ತಾಗ್ಲಿ. ಅರಣ್ಯೇಶ್ವರ, ನೀನು ಮಾನವರ ಬಲಿ ಪಡಿತೀಯಾ? ಇವತ್ತು ನಾನು ನಿನ್ನ ಬಲಿ ಪಡಿತೀನಿ. ಹಿಡಿಂಬ, ನೋಡು, ನಿನ್ನ ಅರಣ್ಯೇಶ್ವರ ಸತ್ತೋಗಿದ್ದಾನೆ. ಈಗ ನಿನ್ನ ಸರದಿ. ಎಲ್ಲಡಗಿದ್ಯೋ ಹಿಡಿಂಬ? ನಮ್ಮೆಲ್ಲರ ದೇವರಾದ ಅರಣ್ಯೇಶ್ವರ ಮಹಾರಾಜನನ್ನು ಕೊಂದು ನೀವೆಲ್ಲ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ ಬಾಲಕರೇ. ಅವರು ನಿಮಗೆ ಬಹಳ ಸರಳವಾದ ಸಾವನ್ನು ನೀಡ್ತಾ ಇದ್ರು. ಆದ್ರೆ ಈಗ ತಯಾರಾಗಿರಿ ಕಷ್ಟವಾದ ಸಾವಿಗೋಸ್ಕರ. ಹಿಡಿಂಬ, ನಮ್ಮನ್ನ ಕಟ್ಟಾಕಿದ್ದಾಗ್ಲೇ ನಿನ್ ದೇವ್ರನ್ನ ಕೊಲ್ತೀವಂದ್ರೆ ನೀನೇ ಯೋಚ್ಸು. ನಮ್ ಕಟ್ಟು ಬಿಚ್ಚದ್ಮೇಲೆ ನಿಂಗ್ ಯಾವ ಗತಿ ಕಾಣಿಸ್ಬೋದಂತ. ಭೀಮಾ, ಭೀಮಾ, ಅಮ್ಮ, ಭೀಮನ್ ತಡೀರಿ. ಈ ದೊಡ್ಡ ಹಿಡಿಂಬನ ನಾವು ಸೋಲ್ಸಕ್ಕಾಗಲ್ಲ. ಸಂಕಟ ಅಂತೂ ದೊಡ್ಡದೇನೆ. ಆದ್ರೂ ಇಷ್ಟು ದೊಡ್ಡ ಸಂಕಟ ಎದುರಿಗಿದ್ರೆ ಅದಕ್ಕೆ ಹೆದರಿ ಹೋಗೋದು ಸರಿ ಅಲ್ಲ ಮಗು. ಅಮ್ಮ, ನಾವೆಲ್ಲ ಸೇರ್ಕೊಂಡು ಈ ರಾಕ್ಷಸನ್ ಕತೆನ ಮುಗಿಸ್ಬಿಡೋಣ. ಎಲ್ಲಾ ಸೇರಿ ಅಲ್ಲ, ಒಗ್ಗಟ್ಟಾಗಿ ನಿಂತ್ಕೊಂಡು. ಈ ಸಮಯ ಭೀಮ ನಿಮ್ಮ ಸೇನಾಪತಿ. ನೀವೆಲ್ಲರೂ ಸಿದ್ಧರಾಗಿರಿ. ಆ ರಾಕ್ಷಸನ ಯುದ್ಧ ಕೌಶಲ್ಯನ ಸರಿಯಾಗಿ ಗಮನಿಸಿ. ಅವನ ದೌರ್ಬಲ್ಯನ ತಿಳ್ಕೊಳ್ಳಿ.
ಹಾಗೆ ಎಲ್ಲೆಲ್ಲಿ ಅಗತ್ಯ ಬೀಳುತ್ತೋ ಅಲ್ಲಿ ಭೀಮನಿಗೆ ಸಹಾಯ ಮಾಡಿ. ಹಿಡಿಂಬ ಬಾ, ನಿನಗೆ ಹಿಡ್ದಿರೋ ಹುಚ್ಚನ್ನ ಬಿಡಿಸ್ತೀನಿ. ನಕ್ಷತ್ರನ ನಾನ್ ನಿನಗ್ ತೋರಿಸ್ತೀನಿ ಕಣೋ ದುಸ್ಸಾಹಸ ಬಾಲಕ. ಅಯ್ಯೋ, ಈ ಬಾಲಕ್ನಂತೂ ಕೃಷ್ಣನ್ ಹಾಗೆ ಅಸಾಧಾರಣ ಅನಿಸ್ತಿದ್ದಾನೆ. ಅಯ್ಯೋ, ಹೀಗಾಗ್ದಿರ್ಲಿ. ಆಗ ಕೃಷ್ಣ ಆ ರಾಕ್ಷಸರಿಗೆ ಕಂಸನಿಂದ ಮುಕ್ತಿ ನೀಡಿದ ಹಾಗೆ ಈಗ ಹಿಡಿಂಬ ಇವತ್ ನಿನಗೂ ಕಂಸನಿಂದ ಮುಕ್ತಿ ಸಿಗದೆ ಇರ್ಲಿ. ಕೃಷ್ಣ, ಇಷ್ಟು ದೊಡ್ಡ ಶಂಕ ಊದೋದಾದ್ರೂ ಯಾರು? ಅಣ್ಣ, ಅದರಿಂದ ನಮ್ಗೇನಾಗ್ಬೇಕು? ಶಂಕ ತಗೊಂಡೋಗೋದು ಅಷ್ಟೇ ನಮ್ ಕೆಲ್ಸ. ಮತ್ತೆ ನಾವೀಗ ಯಾರ್ ಪ್ರತೀಕ್ಷೆ ಮಾಡ್ತಾ ಇದ್ದೀವಿ? ಶಂಕಾಸುರನ್ನ. ಅಣ್ಣ, ಮೊದಲನೇದಾಗಿ ನಾವು ಶಂಕಾಸುರನ್ನ ಹುಡ್ಬೇಕು. ಅವನಿಲ್ದೆ ನಾವು ಪಾಂಚಜನ್ಯ ಶಂಕನ ತಗೊಂಡು ಹೋಗಕ್ಕಾಗಲ್ಲ. ಕೃಷ್ಣ, ಅದ್ ಹೇಗೆ? ಒಂದ್ ವೇಳೆ ಆ ಶಂಕಾಸುರ ಇಲ್ಲಿ ಬಂದ್ಬಿಟ್ರೆ ಅವ್ನ್ ನಮ್ಗೆ ಈ ಶಂಕನ ತಗೊಂಡೋಗಕ್ ಬಿಡ್ತಾನ? ಅವ್ನ್ ನಮ್ಮನ್ನ ತಡಿಯಲ್ವಾ? ಗುರುದೇವ ನನ್ಗೆ ಹೇಳಿದ್ರು. ಕೃಷ್ಣ, ನಾನ್ ಒಪ್ಕೋತೀನಿ ಗುರುದೇವರ ಮಾತನ್ನ ಮೀರೋ ಹಾಗಿಲ್ಲ. ಆದ್ರೆ ನೀನ್ ತಾನೇ ಹೇಳೋದು ಕೆಲವೊಮ್ಮೆ ನಾವು ನಮ್ ಬುದ್ಧಿಯ ಪ್ರಯೋಗನ ಮಾಡ್ಬೇಕಾಗುತ್ತೆ ಅಂತ. ಗುರುದೇವ್ರನ್ನ ಬಿಡು, ನಾನ್ ಹೇಳ್ತೀನಿ. ನೀನ್ ಮೊದ್ಲು ಅದನ್ ಕೇಳು. ಎದ್ರಿಗೆ ಶಂಕ ಇದೆ, ನಾನ್ ಎತ್ಕೋತೀನಿ. ನಡಿ ಇಲ್ಲಿಂದ. ಬೇಡ ಅಣ್ಣ, ಈಗ ಈ ಶಂಕನ ಮುಟ್ಟೋದಿಕ್ಕೂ ಹೋಗ್ಬೇಡ. ಇದ್ರಿಂದ ಏನಾದ್ರೂ ಆಗ್ಬೋದು. ಕೃಷ್ಣ, ಬಹುಶಃ ನೀನು ಮರ್ತಿರ್ಬಹುದು, ನಾನು ಬಲರಾಮ, ನಿನ್ನ ದೊಡ್ಡಣ್ಣ. ನನ್ಗೆ ಏನೂ ಆಗೋದಿಲ್ಲ ಕೃಷ್ಣ. ಬೇಡ ಬೇಡ ಅಣ್ಣ, ಬೇಡ ಬೇಡ ಅಣ್ಣ, ಬೇಡ. ಅಣ್ಣ, ಅದನ್ನ ಬಿಟ್ಬಿಡು ಅಣ್ಣ, ಮುಟ್ಟಕ್ ಹೋಗ್ಬೇಡ. ಕೃಷ್ಣ, ನೋಡಿದ್ಯಾ ನೀನು ನಿನ್ನ ಅಣ್ಣನ ಶಕ್ತಿನ? ಕೃಷ್ಣ, ಏನಾಗ್ತಾ ಇದೆ ಇದು? ಈ ಶಂಕದ ಭಾರ ಹೆಚ್ಚಾಗ್ತಾನೆ ಇದೆ. ಕೃಷ್ಣ, ಅಣ್ಣ, ಕೃಷ್ಣ, ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ನನ್ನ ಹತ್ರ ಬಂದು ಸಹಾಯ ಮಾಡು. ನಿನ್ಗೆ ಎತ್ತಕ್ಕಾಗ್ಲಿಲ್ಲ, ಅದನ್ನ ನಾನು ಹೇಗೆ ಎತ್ತಲಿ ಅಣ್ಣ? ಗುರುದೇವ ಮೊದ್ಲೇ ಹೇಳಿದ್ರಲ್ಲ, ಶಂಕದ ನಿಜ ರೂಪ ಇದಲ್ಲ ಅಂತ. ಕೃಷ್ಣ, ನಾನ್ ನಿನ್ಗೆ ವಚನ ಕೊಡ್ತೀನಿ. ಇನ್ ಮುಂದೆ ಗುರುದೇವರ ಮಾತನ್ನ ನಾನು ಪೂರ್ತಿ ಕೇಳಿಸ್ಕೊಳ್ದೆ ನಾನು ಯಾವ ಕೆಲ್ಸನೂ ಮಾಡೋದಿಲ್ಲ. ಆದ್ರೆ ಈಗ ನನ್ನ ಇಲ್ಲಿಂದ ಕಾಪಾಡ್ಬಾ. ಹಾ ಅಣ್ಣ, ನಾನು ಅದನ್ನ ಮರ್ತೇ ಬಿಟ್ಟಿದ್ದೆ. ಅಣ್ಣ, ನೀನು ಕಣ್ ಮುಚ್ಕೊಂಡ್ ಬಲ ಕೊಡು, ನಾನು ಜೊತೆ ಸೇರ್ಕೋತೀನಿ. ಅಣ್ಣ, ನಾನು ಎಷ್ಟು ಬಲ ಕೊಡ್ತಿದ್ದೀನಿ, ನೀನು ಜೋರಾಗಿ ಎತ್ತು. ಪ್ರಯತ್ನ ಮಾಡು ಅಣ್ಣ. ಎಷ್ಟು ಅಂತ ನಾನು ಒಬ್ಬನೇ ಎತ್ತದು. ಅಣ್ಣ, ಇನ್ನೂ ಜೋರಾಗಿ ಎತ್ತು, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ ಎತ್ತಣ್ಣ. ನೋಡಣ್ಣ, ನಾನು ಎಷ್ಟು ಬಲ ಕೊಡ್ತಿದ್ದೀನಿ. ಏನ್ ಹಿಡಿಂಬ, ನಕ್ಷತ್ರ ಕಾಣಿಸ್ತಾ ನಿಂಗೆ? ನಾನ್ ನಿನಗೆ ಪಾತಾಳ ತೋರಿಸ್ತೀನಿ.
ಬಾಲಕ, ಹೇಗನ್ನಿಸ್ತಿದೆ ಪಾತಾಳ ಲೋಕದಲ್ಲಿ? ಹಿಡಿಂಬ, ನಾನಿನ್ನು ಪೂರ್ತಿ ಕುಸ್ತಿ ಕಲ್ತಿಲ್ಲ. ಆದ್ರೆ ಒಂದು ವಿಷಯ ಚೆನ್ನಾಗ್ ಗೊತ್ತು, ಮೈ ಮೇಲೆಲ್ಲ ಕುಸ್ತಿ ಕಣದ ಮಣ್ಣು ಮೆತ್ಕೊಂಡಾಗ ಮನುಷ್ಯಂಗೆ ಇನ್ನೂ ಶಕ್ತಿ ಬರುತ್ತೆ. ನಿನ್ನ ಮತ್ತೆ ನಿನ್ನ ಶಕ್ತಿನ ಬಾಲಕ ನಾನು ಬರೀ ಗಾಳಿ ಊದಿ ಮುಗಿಸ್ಬಿಡ್ತೀನಿ. ಹಿಡಿಂಬ, ನಿನ್ನ ಗಾಳಿನೇ ನಿಂತೋಯ್ತು. ಈಗೇನ್ ಮಾಡ್ತೀಯ ನೀನು? ಬೇಗ ನಿನ್ನ ಸೋಲನ್ನ ಒಪ್ಕೋಬಿಡು. ಪರಾಜಯ ಅಲ್ಲ, ನಾನು ನಿನ್ನ ಪ್ರಾಣನೇ ತೆಗಿತೀನಿ. ನಾನು ಇಲ್ಲಿವರೆಗೂ ನಿನ್ನ ಕೇವಲ ಬಾಲಕ ಅನ್ಕೊಂಡಿದ್ದೆ. ನಾನು ಬಾಲಕನೇ, ಆದ್ರೆ ಶಕ್ತಿವಂತ ಬಾಲಕ. ಈಗ ನೋಡು ನಾನು ನಿನ್ನ ಬಲನ ಹೇಗೆ ಅಂತ್ಯ ಮಾಡ್ತೀನಿ ಅಂತ. ಬಾಲಕ, ನನ್ನ ನೋಡಿ ನೀನು ಭಯಭೀತನಾಗಬೇಡ. ಯಾಕೆ ಅಂದ್ರೆ ನಿನ್ನ ಹತ್ರ ಈಗ ಭಯಭೀತನಾಗೋಷ್ಟು ಸಮಯ ಉಳಿದಿಲ್ಲ. ಈಗ ನೀನು ನನ್ನ ಭೋಜನ ಆಗ್ತೀಯ. ಅಯ್ಯೋ ಹಿಡಿಂಬ, ನೀನು ಹುಲಿಯಾಗಿದ್ದವನು ಇಲಿ ಹೇಗಾಗ್ಬಿಟ್ಯೋ? ಇದು ಹೇಗ್ ಸಾಧ್ಯ ಆಯ್ತು? ಇನ್ನು ನಾನು ಈ ಬಾಲಕನನ್ನ ಎದುರಿಸೋಕಾಗಲ್ಲ. ಹಿಡಿಂಬ, ಈ ಕಾಡು ನಿಂದೆ ಅಲ್ವಾ? ಮತ್ತೆ ಇದನ್ನ ಯಾಕೆ ಬಿಟ್ಟು ಹೋಗ್ತಾ ಇದೀಯಾ? ಚಿಕ್ಕ ಹಿಡಿಂಬ, ನೀನೇ ಇಲ್ಲಿಂದ ಓಡೋದ್ರೆ ನಮ್ಮನ್ನೆಲ್ಲ ಸ್ವಾಗತ ಮಾಡೋರು ಯಾರು? ನನ್ನ ದಯವಿಟ್ಟು ಬಿಟ್ಬಿಡಿ, ಮತ್ತೆ ನನ್ನ ಇಲ್ಲಿಂದ ಹೋಗೋಕ್ ಬಿಡಿ. ಯಾಕೆ? ಇಲ್ಲಿ ಬಂದೋಗೋ ಜನರಿಗೆಲ್ಲ ನೀನು ಕಷ್ಟ ಕೊಡ್ಬೇಕಾ? ಹಾಗಾಗೋದಕ್ಕೆ ನಾನು ಬಿಡಲ್ಲ ಹಿಡಿಂಬ.